ನಮಸ್ಕಾರ ಮಿಲಿನಿಯರ್ಸ್. ಒಬ್ಬ ಟ್ರೇಡರ್ ನಮಗೆ ಕಾಮೆಂಟ್ ಹಾಕಿದ್ರು, 15 ಮಿನಿಟ್, 5 ಮಿನಿಟ್ ಮತ್ತು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಯಾವ ರೀತಿ ಅನಾಲಿಸಿಸ್ನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಬ್ರೋ ಅಂತ. ಇವತ್ತು ನಾನು ನಿಮಗೆ ಅದರ ಬಗ್ಗೆ ಸುಲಭವಾದ ರೀತಿಯಲ್ಲಿ ತಿಳಿಸಿಕೊಡ್ತೀನಿ. ಟ್ರೇಡಿಂಗ್ನಲ್ಲಿ ಅನಾಲಿಸಿಸ್ ತುಂಬ ಮುಖ್ಯ ಆಗುತ್ತೆ. ಯಾವ ಐ ಟೈಮ್ ಫ್ರೇಮ್ನಲ್ಲಿ ನಾವು ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡಬೇಕಾಗುತ್ತೋ ಮತ್ತು ಆ ಲೆವೆಲ್ಸ್ಗೆ ಪ್ರೈಸ್ ಮತ್ತೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಡೋಂಟ್ ವರಿ, ಇವತ್ತು ನಾನು ನಿಮಗೆ ಯಾವ ಥರ ಎಂಟ್ರಿಗೆ ಪ್ಲ್ಯಾನ್ನ ಮಾಡಬೇಕು ಅನ್ನೋದನ್ನು ಮತ್ತು ಯಾವ ಒಂದು ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟ್ರೇಡಿಂಗ್ನಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮುಂದೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಿ ಹಾಕ್ತೇವೆ. ಬನ್ನಿ ಡೈರೆಕ್ಟ್ ಸ್ಕ್ರೀನ್ಗೆ ಹೋಗಿ ವಿಡಿಯೋನ ಶುರು ಮಾಡೋಣ. ಮೊದಲು ನಾವು ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಹೈ ಟೈಮ್ ಫ್ರೇಮಿಂದ ಲೋ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಮೊದಲು ಮಂತ್ಲಿ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್, 4 ಅವರ್, 1 ಅವರ್, ಈ ಥರ ನಾವು ಹೈ ಟೈಮ್ ಫ್ರೇಮಿಂದ ಲೋ ಟೈಮ್ ಫ್ರೇಮ್ ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈಗ ನೋಡೋಣ, ನಾವು ಸ್ಕ್ರೀನ್ಗೆ ಹೋಗೋಣ. ಯಾವ ಥರ ಅನಾಲಿಸಿಸ್ ಮಾಡಬೇಕು ಅಂತ ಡೈರೆಕ್ಟಾಗಿ ನಿಮಗೆ ಓಪನ್ ಆಗಿ ನಾನು ಹೇಳ್ಕೊಡ್ತೀನಿ. ಈಗ ನೀವು ಇದನ್ನು ನೋಡ್ತಾ ಇದ್ದೀರಲ್ಲ, ಇದೊಂದು ಮಂತ್ಲಿಯ ಟೈಮ್ ಫ್ರೇಮ್ ಆಗಿದೆ. ಈಗ ನಾವು ಇಲ್ಲಿ ಯಾವ ತರಹ ಒಂದು ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡಬೇಕು ಅಂದರೆ, ಪ್ರೆಸೆಂಟ್ಲಿ ರನ್ ಆಗ್ತಾ ಇರುವಂತಹ ಪ್ರೈಸ್ಗೆ ನಿಯರೆಸ್ಟ್ ಆಗಿ ಯಾವುದಾದ್ರೂ ಲೆವೆಲ್ಸ್ಗಳು ಇದ್ದರೆ ಅದನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಓಕೆನಾ? ಇಲ್ಲಿ ನಮಗೆ ನಿಯರೆಸ್ಟ್ ಆಗಿ ಕಾಣ್ತಾ ಇರೋದು ಒಂದು ಮಂತ್ಲಿ ಟೈಮ್ ಫ್ರೇಮಲ್ಲಿ ಈ ಲೆವೆಲ್. ಓಕೆನಾ? ಇದಾದಮೇಲೆ ಇಲ್ಲಿ ಕೆಳಗಡೆ ಈ ಲೆವೆಲ್, ಇದೊಂದು ಸಪೋರ್ಟ್ ಆಗಿ ನಮಗೆ ವರ್ಕ್ ಆಗುತ್ತೆ. ಓಕೆ, ಇದಾದಮೇಲೆ ಇದ್ರಿಗೆ ನಮಗೆ ನಿಯರೆಸ್ಟಾಗಿ ಇದು ಇದೆ, ಸ್ವಲ್ಪ ದೂರ ಇದೆ, ಇದು ಬೇಡ. ಈಗ ನಾವು ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಮೊದಲನೇದಾಗಿ ಇದೊಂದು BTC ಚಾರ್ಟ್ ಆಗಿರುತ್ತೆ. ನಾವು ಯಾವುದೇ ಪೇರ್ಗಳಲ್ಲಿ ಹೋದ್ರೂ ಕೂಡ ನಾವು ಇದೇ ಥರನೇ ಚಾರ್ಟ್ ಅನಾಲಿಸಿಸ್ನ ಮಾಡೋದು. ಆ್ಯಂಡ್ ದೆನ್ ಇದು ಈಸಿ ಕೂಡ ಆಗುತ್ತೆ ನಿಮಗೆ ಟ್ರೇಡ್ನ ಮಾಡೋಕ್ಕೆ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಸಿಕ್ಕಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಟ್ರೇಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇದು ವೀಕ್ಲಿ ಟೈಮ್ ಫ್ರೇಮ್ ಆಗಿದೆ. ಈ ವೀಕ್ಲಿ ಟೈಮ್ ಫ್ರೇಮ್ ನಮಗೆ ಒಂದು ಲೆವೆಲ್ ಅಂತಂದರೆ ಈ ಲೆವೆಲ್ ಕಾಣೋಕ್ಕೆ ಸಿಗುತ್ತೆ. ಯಾಕಂದರೆ ಈ ಪ್ರೈಸ್ ಈ ಲೆವೆಲಿಂದ ಕೆಳಗಡೆ ಬಂದಿದೆ. ಸೊ ಈಗ ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ, ಏನಂದರೆ ರೆಡ್ ಮಾರ್ಕ್ ಮಾಡಿದ್ರೆ ರೆಸಿಸ್ಟೆನ್ಸ್ ಅಂತ, ಗ್ರೀನ್ ಮಾರ್ಕ್ ಮಾಡಿದ್ರೆ ಸಪೋರ್ಟ್ ಅಂತ. ಓಕೆನಾ? ಅದಾದಮೇಲೆ ಈಗ ಡೈಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಈ ಡೈಲಿ ಟೈಮ್ ಫ್ರೇಮಲ್ಲಿ ನಮಗೆ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಲೆವೆಲಿಂದ ಪ್ರೈಸ್ ಏನಾಗಿದೆ, ಕಂಟಿನ್ಯೂ ಆಗಿ 1, 2, 3 ಸರ್ತಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಓಕೆನಾ? ಸೊ ಹಾಗಾಗಿ ನಮಗೆ ಇದೊಂದು ಇಂಪಾರ್ಟೆಂಟ್ ಆಗಿರುವಂಥ ಸಪೋರ್ಟ್ ಲೈನ್ ಆಗುತ್ತೆ. ಸಡನ್ನಾಗಿ ಇಲ್ಲಿ ಏನಾಗಿದೆ, ಬ್ರೇಕ್ ಆಗಿ ಇಷ್ಟು ದೊಡ್ಡದಾಗಿರುವಂತಹ ಮೂಮೆಂಟ್ನ ಕೊಟ್ಟಿದೆ. ಅದು ನಮ್ಮ ಡೇ ಟೈಮ್ ಫ್ರೇಮ್ನ ಒಂದು ಕ್ಯಾಂಡಲ್ನಲ್ಲಿ. ಓಕೆನಾ? ಈಗ ಇದಾದಮೇಲೆ ನಾವೇನು ಮಾಡಬೇಕು, 4 ಅವರ್ ಟೈಮ್ ಫ್ರೇಮಲ್ಲಿ ಹೋಗಬೇಕಾಗುತ್ತೆ. 4 ಅವರ್ ಟೈಮ್ ಫ್ರೇಮಲ್ಲಿ ನಾವು ಸಿಂಪಲಾಗಿ ಗಮನಿಸೋದಾದರೆ ಇಲ್ಲೊಂದು ನಮಗೆ ಲೆವೆಲ್ ಕಾಣೋಕ್ಕೆ ಸಿಗುತ್ತೆ, ಈ ಲೆವೆಲ್. ಓಕೆನಾ? ಇಲ್ಲಿಂದ ಪ್ರೈಸ್ ಏನಾಗಿದೆ, 3 ರಿಂದ 4 ಸರ್ತಿ ಕೆಳಗಡೆ ಬಂದಿದೆ. ಆ್ಯಂಡ್ ದೆನ್ ನೀವು ಇಲ್ಲಿ ನೋಡೋದಾದರೆ ಓವರ್ ಆಲ್ ಟ್ರೆಂಡು ಡೌನ್ ಸೈಡಲ್ಲಿದೆ. ಡೌನ್ ಸೈಡಲ್ಲಿ ಇದ್ದಾಗ ಇಲ್ಲಿ ಸಿಂಪಲ್ಲಾಗಿ ಏನಾಗಿದೆ, ಇಷ್ಟು ದೊಡ್ಡದಾಗಿರುವಂತಹ ಡೌನ್ಫಾಲ್ ಆಗಿಬಿಟ್ಟು ಪ್ರೈಸ್ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಈ ಒಂದು ಕ್ಯಾಂಡಲ್ ಏನಿದೆ, ರೆಡ್ ಕ್ಯಾಂಡಲ್, ಈ ರೆಡ್ ಕ್ಯಾಂಡಲ್ನ ಒಳಗಡೆನೇ ಪ್ರೈಸ್ ಮೂವ್ ಆಗ್ತಿದೆ ಫ್ರಮ್ ಲಾಸ್ಟ್ 2 ಡೇಸಿಂದ. ಓಕೆನಾ? ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೆಳಗಡೆ ಕೂಡ ಒಂದು ಲೆವೆಲ್ನ ಹಾಕ್ಕೋಬೇಕಾಗುತ್ತೆ. ಇಟ್ಸ್ ಅ ಸಪೋರ್ಟ್ ಲೈನ್ ಆಗಿ ನಮಗೆ ವರ್ಕ್ ಆಗುತ್ತೆ. ಇಫ್ ಇನ್ ಕೇಸ್ ಇದನ್ನು ಬ್ರೇಕ್ ಆಗಿ ಕೆಳಗಡೆ ಏನಾದರೂ ಪ್ರೈಸ್ ಮೂಮೆಂಟ್ ಆದರೆ ಈ ಲೆವೆಲ್ವರೆಗೂ ನಮ್ಮ ಟಾರ್ಗೆಟ್ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೊಂದು ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಲೆವೆಲ್ ಆಗಿರುತ್ತೆ. ಓಕೆ, ಇದಾದಮೇಲೆ ಈಗ 1 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. 1 ಅವರ್ ಟೈಮ್ ಫ್ರೇಮಲ್ಲಿ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಯಾವುದೇ ರೀತಿಯಲ್ಲಾಗಲಿ ಬಾಡಿನ ಯಾವುದೇ ರೀತಿಯಲ್ಲೂ ನಾವು ಕಟ್ ಮಾಡೋ ಥರ ಇರಲ್ಲ. ವೀಕ್ ಸ್ವಲ್ಪ ಕಟ್ ಆದರೆ ಓಕೆ, ಬಟ್ ಬಾಡಿನ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಓಕೆ, ಈಗ ನೀವು ಸಿಂಪಲಾಗಿ ಇಲ್ಲಿ ಗಮನಿಸೋದಾದರೆ ಫ್ರಮ್ 1, 2, 3 ದಿನದಿಂದ ಏನಾಗ್ತದೆ, ಪ್ರೈಸ್ ಇದೇ ಲೆವೆಲಲ್ಲೇ ಮೂಮೆಂಟ್ ಆಗ್ತಾ ಇದೆ. ಅಂದರೆ ಈ ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇಲ್ಲ. ಅಂದರೆ ಈ ಲೆವೆಲ್ನ ಮೇಲ್ಗಡೆ ಸೆಲ್ಲರ್ಸ್ಗಳು ಜಾಸ್ತಿ ಇದ್ದಾರೆ, ಇಲ್ಲಿಂದ ಪ್ರೈಸ್ನ ಮೇಲ್ಗಡೆ ಹೋಗ್ಬಿಡ್ತಾ ಇಲ್ಲ. ಈ ಲೆವೆಲ್ನ ಕೆಳಗಡೆ ಬಯರ್ಸ್ಗಳು ಜಾಸ್ತಿ ಇದ್ದಾರೆ, ಇಲ್ಲಿ ಕೆಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ. ಅಂದರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಲೆವೆಲ್ಸ್ಗಳಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ಈ ಥರ ನಾವು ಅನಾಲಿಸಿಸ್ನ ಮಾಡಿದ್ವಿ. ನಮಗೆ ಇಲ್ಲಿ ಈ ಇಂಪಾರ್ಟೆಂಟ್ ಆಗಿರುವಂತಹ ಲೆವೆಲ್ಸ್ಗಳು ಯಾವ್ಯಾವುದು ಹೇಗೆ ಅಂತ ನಮಗೆ ಈಸಿಯಾಗಿ ಗೊತ್ತಾಯಿತು. ಇದಾದಮೇಲೆ ಈಗ ಏನು ಮಾಡೋದು, 15 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗಬೇಕಾಗುತ್ತೆ. ಈಗ ನಮಗೆ ಗೊತ್ತಾಯಿತು
ನಾವು ಹೈ ಟೈಮ್ ಫ್ರೇಮಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನು ಯಾವ್ಯಾವುದು ಏನೇನು ಅಂತ ಎಲ್ಲ ಹಾಕಿದ್ವಿ. ಅದಾದಮೇಲೆ ನಮಗೆ ಮೇಜರ್ ಆಗಿರುವಂಥ ಸಪೋರ್ಟ್ ಎಲ್ಲಿದೆ, ಮೇಜರ್ ಆಗಿರುವಂಥ ರೆಸಿಸ್ಟೆನ್ಸ್ ಇದೆ ಎಲ್ಲಿದೆ ಎಲ್ಲ ನಮಗೆ ಈಸಿಯಾಗಿ ಗೊತ್ತಾಯಿತು. ಸೊ ಈಗ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ಪ್ರೈಸ್ ಅಲ್ಲಿಗೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಅದನ್ನು ನೋಡ್ಕೊಂಡು ಎಂಟ್ರಿ ಆಗಬೇಕು ಅಷ್ಟೇ. ಮಾರ್ಕೆಟ್ನ ನಾವು ಹೇಳ್ದಂಗೆ ನಡೆಯೋದಲ್ಲ, ಮಾರ್ಕೆಟ್ ಯಾವ ಥರ ಹೋಗ್ತಾ ಇರುತ್ತೋ ಅದರಿಂದ ನಾವು ಹೋಗಬೇಕು, ಸಿಂಪಲ್ ಅಷ್ಟೇ, ಬೇರೆ ಏನೂ ಇಲ್ಲ ಕಾಂಪ್ಲಿಕೇಟೆಡ್. ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಸಪೋರ್ಟ್ ಲೆವೆಲ್ ಇದೆ, ಓಕೆನಾ. ನಾವು 2 ಥರ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಈಗ 15 ಮಿನಿಟ್ ಟೈಮ್ ಫ್ರೇಮ್ ಇದು. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಲೈಕ್ ಕಂಟಿನ್ಯೂಷನ್ ಆಗಿ ಈ ಲೆವೆಲಲ್ಲಿ ನಮಗೆ ಪ್ರೈಸ್ ಏನಾಗಿದೆ ಲೈಕ್ ಮೂಮೆಂಟ್ ಆಗ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಎಂಟ್ರಿ ಯಾವ ತರಹ ಪ್ಲ್ಯಾನ್ನ ಮಾಡಬೇಕು ಅಂದರೆ, ಇಫ್ ಇನ್ ಕೇಸ್ ಏನಾದರೂ ನಾವು 1 ಅವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಇದು ಮೇಜರ್ ಆಗಿರುವಂತಹ ಒಂದು ಲೆವೆಲ್ ಆಗಿದೆ, ಅಂದರೆ ಹೈ ಟೈಮ್ ಫ್ರೇಮ್ನ ಒಂದು ಲೆವೆಲ್ ಆಗಿದೆ. ಹಾಗಾಗಿ ಇಫ್ ಇನ್ ಕೇಸ್ ಈ ಪ್ರೈಸ್ ಏನಾಗಿದೆ 1 ಅವರ್ ಟೈಮ್ ಫ್ರೇಮಲ್ಲಿ ಈ ಲೆವೆಲ್ನ ಕೆಳಗಡೆ ಏನಾದ್ರೂ 1 ಅವರ್ ಟೈಮ್ ಫ್ರೇಮಲ್ಲಿ ಒಂದು ಕ್ಯಾಂಡಲ್ ಸ್ವಲ್ಪ ವಿಕ್ ಆದರೆ ಓಕೆ, ಸ್ವಲ್ಪ ಜಾಸ್ತಿ ಆಗಬಾರ್ದು ವಿಕ್, ಸ್ವಲ್ಪ ಆದರೆ ಓಕೆ, ಈ ಥರ ಏನಾದರೂ ಕ್ಲೋಸ್ ಆಯಿತು ಅಂತಂದರೆ ಆಗ ನಾವು ಡೌನ್ ಸೈಡಲ್ಲಿ ಎಂಟ್ರಿನ ಪ್ಲ್ಯಾನ್ನ ಮಾಡಬಹುದಾಗಿರುತ್ತೆ, ಓಕೆನಾ. ಇಲ್ಲಿ ನಾವು ಯಾವ ಥರ ಪ್ಲ್ಯಾನ್ನ ಮಾಡಬೇಕು, 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಇಲ್ಲಿ ಇಷ್ಟು ದೊಡ್ಡದಾಗಿರುತ್ತೆ ವಿಕ್ಕು, ಇಲ್ಲಕ್ಕೆ ನಾವು ಇಲ್ಲಿ ಎಂಟ್ರಿ ತೊಗೋಬೇಕು ಅಂದರೆ ನಮ್ಮ SL ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ದೆನ್ ಟಾರ್ಗೆಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ನಾವು SLನ ಇಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದರ್ವೈಸ್ ನಮಗೆ ಇದು ಡೈರೆಕ್ಟ್ ಬ್ರೇಕ್ಔಟ್ ಎಂಟ್ರಿ ಆಗುತ್ತೆ. ನಮ್ಗೆ ಇನ್ನೊಂದು ಥರದ ನಾವು ಎಂಟ್ರಿ ಕೂಡ ಪ್ಲ್ಯಾನ್ನ ಮಾಡ್ಬೋದು. ಈಗ ನಾವೇನು ಮಾಡಬೇಕಾಗುತ್ತೆ, 15 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಇಷ್ಟು ದೊಡ್ಡದಾಗಿರುವಂತಹ ವಿಕ್ ಯಾವಾಗ ಆಗುತ್ತೋ ಆವಾಗ ಮತ್ತೆ ಪ್ರೈಸ್ ಮೇಲುಗಡೆ ಬಂದು ಇಲ್ಲಿ ಏನಾದರೂ ಈ ಲೆವೆಲ್ಗೆ ಟಚ್ ಆಗಿ, ಈ ಗ್ರೀನ್ ಲೆವೆಲ್ ಏನಿದೆಯಲ್ಲ ಈ ಲೆವೆಲ್ಗೆ ಟಚ್ ಆಗಿ ಏನಾದರೂ ಒಂದು 15 ಮಿನಿಟ್ ಕ್ಯಾಂಡಲಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ, ಅಲ್ಲ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ ಕೆಳಗಡೆ, ಆ ಲೋನ ಕೆಳಗಡೆ ನಮ್ಮ ಎಂಟ್ರಿನ ತೊಗೊಂಡು ಈ ಲೆವೆಲ್ನ ಮೇಲ್ಗಡೆ ನಮ್ಮ SLನ ಇಡಬೇಕಾಗುತ್ತೆ. ಸೊ ಆ ಥರ ಮಾಡೋದ್ರಿಂದ ನಮಗೆ ರೀಟೆಸ್ಟ್ ಎಂಟ್ರಿ ಅಂತ ಕರೀತಾರೆ. ಅದಕ್ಕೆ ಈ ಥರ ನಾವು ಎಂಟ್ರಿನ ಪ್ಲ್ಯಾನ್ನ ಮಾಡಬಹುದು. ಅಂದರೆ ನಮ್ಮ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ, ಈ ಲೆವೆಲ್ ಆಗಿರುತ್ತೆ. ಯಾಕಂದರೆ ಪ್ರೈಸ್ 1 ಅವರ್ ಟೈಮ್ ಫ್ರೇಮಲ್ಲಿ ಒಂದು ಸ್ವಲ್ಪ ಲೈಕ್ ಹೈಯರ್ ಲೋ ಮಾಡ್ತಾ ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಈ ಲೆವೆಲ್ನ ಫಸ್ಟ್ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಬೇಕಾಗುತ್ತೆ. ಅದೇ ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಮೇಲ್ಗಡೆ ಏನಾದರೂ ಹೋದರೆ ಸೇಮ್ ಇದೇ ಥರನೇ 1 ಅವರ್ ಟೈಮ್ ಫ್ರೇಮಲ್ಲಿ ನಾನು ಹೇಳ್ತಾ ಇರೋದು 1 ಅವರ್ ಟೈಮ್ ಫ್ರೇಮ್ನಲ್ಲಿ 1 ಅವರ್ ಟೈಮ್ ಫ್ರೇಮಲ್ಲಿ ಆ ಲೆವೆಲ್ನ ಮೇಲ್ಗಡೆ ಏನಾದರೂ ಒಂದು ಕ್ಯಾಂಡಲ್ ಸ್ವಲ್ಪ ವಿಕ್ ಇದ್ದರೆ ಓಕೆ, ಜಾಸ್ತಿ ವಿಕ್ ಆದರೆ ಬೇಡ. ಸ್ವಲ್ಪ ಏನಾದರೂ ವಿಕ್ ಇದ್ದರೆ ಒಂದು ಬಾಡಿ ಕರೆಕ್ಟಾಗಿ ಕ್ಲೋಸ್ ಆಯಿತು ಅಂದರೆ ಆವಾಗ ನಾವು ಅಪ್ಸೈಡಲ್ಲಿ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಆವಾಗ ನಮಗೆ ಡೈರೆಕ್ಟಾಗಿ ಎಂಟ್ರಿ ತೊಗೊಳ್ಳೋಕ್ಕೆ SL ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ನಾವು ರೀಟೆಸ್ಟ್ ಎಂಟ್ರಿ ಕೂಡ ನಾವು ತೊಗೋಬೋದಾಗಿರುತ್ತೆ. ಸೇಮ್ ಅದೇ ಥರನೇ 15 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿಕೊಂಡು ಇಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು ಇಲ್ಲೇನಾದರೂ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ, 1 ಸೆಕೆಂಡ್, ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಇಲ್ಲಿಂದ ಏನಾದರೂ ಕೆಳಗಡೆ ಬಂದು ಇಲ್ಲಿ ಏನಾದರೂ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ನಾವು ಈ ಗ್ರೀನ್ ಕ್ಯಾಂಡಲ್ನ ಮೇಲ್ಗಡೆ ಎಂಟ್ರಿನ ತೊಗೋಬಹುದಾಗಿರುತ್ತೆ. ನಮ್ಮ SL ಏನಾಗಿರುತ್ತೆ, ಈ ಬ್ರೇಕ್ಔಟ್ ಆಗಿರುವಂಥ 1 ಅವರ್ ಕ್ಯಾಂಡಲ್ನ ಕೆಳಗಡೆ ನಮ್ಮ SLನ ಇಡಬೇಕಾಗುತ್ತೆ. ಆ್ಯಂಡ್ ದೆನ್ ನಮ್ಮ ಇಲ್ಲಿ ಟಾರ್ಗೆಟ್ ಏನಾದರೂ ನಾವು ಗಮನಿಸೋದಾದರೆ ಓವರ್ ಆಲ್ ಟ್ರೆಂಡ್ ಲೈಕ್ ಚೆನ್ನಾಗಿ ಮೂವ್ಮೆಂಟ್ ಟೈಮ್ ಏನಾದರೂ ಆದರೆ ನಮಗೆ ಅಪ್ ಟು ಇಲ್ಲಿವರೆಗೂ ಎಂಟ್ರಿನ ಸಿಗೋ ಸಾಧ್ಯತೆ ಇದೆ. ಓಕೆ, ನಮಗೆ ಅದು ಸ್ವಲ್ಪ ರಿಸ್ಕಿ ಆಗುತ್ತೆ, ಲಾಂಗ್ ಆಗುತ್ತೆ ಅಂತಂದರೆ ನಾವು ಈ ಲೆವೆಲ್ ಕೂಡ ಎಂಟ್ರಿನ ಎಕ್ಸಿಟ್ನ ಆಗ್ಬೋದು. 73,764ವರೆಗೂ ನಾವು ಎಕ್ಸಿಟ್ನ ಆಗ್ಬೋದು. ಆದಷ್ಟು ನಾನೇನು ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ಲೈಕ್ ಬಿಟ್ಕಾಯಿನಲ್ಲಿ ವೋಲ್ಟಾಲಿಟಿ ಜಾಸ್ತಿ ಇರೋದ್ರಿಂದ ಆದಷ್ಟು ಏನು ಮಾಡಿ 1:1 ಅಥವಾ 1:2 ಲಾಸ್ಟ್ ಅಥವಾ 1:1.5 ಬೆಸ್ಟ್ ಅಂತ ಹೇಳ್ತೀನಿ ನಾನು. ಅಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ನಾವು ಏನಾದರೂ ಟ್ರೇಡ್ನ ಮಾಡಿದ್ರೆ ಅದು ಬೆಸ್ಟ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಏನು ಮಾಡಿ ಹೈ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡಿದರೆ ಲೋ ಟೈಮ್ ಫ್ರೇಮಲ್ಲಿ ಶಿಫ್ಟ್ ಆಗಿಬಿಟ್ಟು ಪ್ರೈಸ್ ಯಾವ ಥರ ರಿಯಾಕ್ಟ್ ಆಗುತ್ತೋ ಅದನ್ನು ನೋಡ್ಕೊಂಡು ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವ ಟೈಮ್ ಫ್ರೇಮ್ನ ಯೂಸ್ ಮಾಡಬೇಕು ಮತ್ತು ಎಂಟ್ರಿಗಾಗಿ ನಾವು ಯಾವ ಥರ ಟೈಮ್ ಫ್ರೇಮ್ನ ಯೂಸ್ ಮಾಡಬೇಕು ಅಂಥೇಳಿ. ಮೊದಲೇದಾಗಿ ನಾವು 4 ಅವರ್ ಟೈಮ್ ಫ್ರೇಮಲ್ಲಿ ಏನಾದರೂ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ಎಂಟ್ರಿಗಾಗಿ ನಾವು 1 ಅವರ್ ಅಥವಾ 15 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬಹುದು. ಅದೇ ಇಫ್ ಇನ್ ಕೇಸ್ ನಾವೇನಾದರೂ 1 ಅವರ್ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ಅದು ನಾವು ಆವಾಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ನೋಡಿಕೊಂಡು ಎಂಟ್ರಿಗೆ ಪ್ಲ್ಯಾನ್ನ ಮಾಡ್ಬೋದು. ಅದೇ ಇಫ್ ಇನ್ ಕೇಸ್ ನಾವೇನಾದರೂ
15 ಮಿನಿಟ್ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ಎಂಟ್ರಿಗಾಗಿ ನಾವು 5 ಮಿನಿಟ್ ಅಥವಾ 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ ಎಂಟ್ರಿನ ಪ್ಲಾನ್ನ ಮಾಡಬಹುದು. ಅದೇ ಇಫ್ ಇನ್ ಕೇಸ್ ನಾವು 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡ್ತಾ ಇದ್ದರೆ ನಾವು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಂಟ್ರಿಗೆ ಪ್ಲಾನ್ನ ಮಾಡಬಹುದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಮಾರ್ಕೆಟ್ನಲ್ಲಿ ನಿಮಗೆ ಯಾವ ತರಹದಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ನ ಮಾಡಿ, ನಾವು ಅದ್ರ ಮೇಲೆ ಕೂಡ ವಿಡಿಯೋವನ್ನು ಮಾಡಿ ಹಾಕ್ತೇವೆ. ಜೊತೆಗೆ ಇದೇ ತರಹದ ಕ್ವಾಲಿಟಿ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಇರೋ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.